ಫೋನ್ ಮಾಡು, ಅವ್ಳಿಗೆ ಫೋನ್ ಮಾಡು. ಆಯ್ತು ನೋಡಿ ಆಗ್ತೀನಿ. ಪದೇ ಪದೇ ಯಾಕೋ ಫೋನ್ ಮಾಡ್ತಿದ್ಯಾ? ಹೇಳ್ದೆ ಅಲ್ವಾ ಫೋನ್ ಮಾಡಬೇಡ ಅಂತ. ಅಯ್ಯೋ, ನಾನು ಮನೆಯೊಳಗೆ ತಗಲಾಕೊಂಡ್ಬಿಟ್ಟಿದ್ದೀನಿ. ಆ ಶಿವು ಬೇರೆ ಹೊರಗಡೆಯಿಂದ ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೇನೆ. ನೀವು ಬೇಗ ಬಂದ್ಬಿಟ್ಟು ಲಾಕ್ ಓಪನ್ ಮಾಡಿ. ನಾನು ಇವಾಗಲೇ ಅರ್ಜೆಂಟಾಗಿ ಹೋಗಬೇಕು, ಬೇಗ ಬನ್ನಿ. ಒಂದ್ಸಲ ಹೇಳ್ದೆ ತಾನೆ ನೀನು ಆ ಮನೆ ಒಳಗಡೆ ಇರಬೇಕು ಅಂತ. ಆದಿ ಮತ್ತೆ ರಂಜಿತ್ತು ನಿನ್ನ ಹುಡುಕ್ತಿದ್ದಾರೆ ಕಣೋ. ಅವ್ರ ಕೈ ಸಿಕ್ಕಾಕೊಂಡ್ರೆ ಕಷ್ಟ ಆಗುತ್ತೆ. ಶಿವು ಇವತ್ತು ಬರಲ್ಲ, ನಾಳೆ ಬರ್ತಾನೆ, ನಾಳೆ ಬಂದು ನಿನ್ನ ಬಿಡಿಸ್ತಾನೆ, ಸರಿನಾ? ಅಯ್ಯ, ನನ್ಗೆ ಊಟ ಅಲ್ಲೇ ಏನಾದರೂ ಇರುತ್ತೆ ತಿನ್ಕೊಳ್ಳೋ. ನಾಳೆ ಬೆಳಗ್ಗೆ ಶಿವು ಬಂದು ಬಿಡಿಸ್ತಾನೆ, ಅಲ್ಲಿವರೆಗೂ ನೀವು ಮಾತಾಡ್ಕೊಡ್ದು. ಅಲ್ಲ ರೀ, ಈಗಲೇ ನೀವು ಯಾರನ್ನಾದ್ರೂ ಕಳಿಸಿ, ನಾನು ಹೋಗ್ಲೇಬೇಕು ಇವಾಗ್ಲೇನೆ. ಆಗಲ್ಲ ಕಣೋ, ಈಗ ಬಂದು ಬಾಗಿಲು ತೆಗಿಯಕ್ಕೆ ಯಾರಿಗೂ ಆಗಲ್ಲ. ಹಾಗಾದ್ರೆ ನಾನು ಹೊರಗಡೆಯಿಂದ ಯಾರಾದ್ರೂ ಹೇಳ್ಬಿಟ್ಟು ಬಾಗಿಲು ತೆಗೆಸ್ಕೊಳ್ತೀನಿ. ಅಪ್ಪ ತಂದೆ ಅಂತ ಕೆಲಸ ಎಲ್ಲರೂ ಮಾಡ್ಬಿಟ್ಟಿಯಾ, ಆಮೇಲೆ ನನ್ನ ಪ್ಲಾನ್ ಎಲ್ಲ ಎಕ್ಕುಟ್ಟು ಹೋಗುತ್ತೆ. ಎಲ್ಲೋ ಬಿದ್ದಿದ್ದೀನಿ, ನಾನು ಕರ್ಕೊಂಡು ಬಂದು 10 ಲಕ್ಷ ಕೊಡ್ಸಿದ್ದೀನಿ. ನಂದು ಒಂದೇ ಒಂದು ಮಾತು ಕೇಳೋಕ್ಕಾಗಲ್ಲ ನಿನ್ನ ಕೈಲಿ. ಪ್ಲೀಸ್ ಇವತ್ತೊಂದಿನ ಸುಮ್ಮನೆ ಇದ್ಬಿಡು. ನಾಳೆ ಬೆಳಿಗ್ಗೆ ಶಿವು ಬಂದು ಬಾಗಿಲು ತೆಗಿತಾನೆ. ಅಲ್ಲ ಮೇಡಮ್, ನೀವು ಕರ್ಕೊಂಬಂದಿರೋದು ನಿಜ, ಆದ್ರೆ ನೀವು 10 ಲಕ್ಷ ಕೊಟ್ಟಿದ್ದೀರಲ್ವಾ, ಅದನ್ನ ಇಟ್ಕೊಂಡು ಇಲ್ಲಿ ಇರೋಕ್ಕಾಗಲ್ಲ. ಯಾರಾದ್ರೂ ಬಂದ್ಬಿಟ್ಟು ನನಗೆ ಹೊಡೆದ್ಬಿಟ್ಟು ಕಿತ್ಕೊಂಡು ಹೋದ್ರೆ ಏನು ಮಾಡ್ತೀರಾ? ಅದಕ್ಕೆ ನೀವು ಬೇಗ ಬನ್ನಿ. ಹಾಗಲ್ಲ, ಏನೂ ಆಗಲ್ಲ ಶ್ರೀಕಾಂತ್. ಒಂದು ವೇಳೆ ನೀನು ಹೊರಗಡೆ ಬಂದಮೇಲೆ ರಂಜಿತ್ ಕೈಗೋ ಆದಿ ಕೈಗೋ ಸಿಕ್ಕಾಕೊಂಡ್ರೆ ಇನ್ನೂ ದೊಡ್ಡ ಸಮಸ್ಯೆ ಆಗುತ್ತೆ. ನಾನು ಸಿಗಾಕೊಂಡ್ರೆ ನಿಮಗೆ ಯಾಕೆ ಕಷ್ಟ ಆಗುತ್ತೆ? ಅವ್ರಿಗೆ ನಾನು ಯಾರು ಅಂತಲೇ ಗೊತ್ತಿಲ್ವಲ್ಲ. ಎಲ್ಲ ಗೊತ್ತಾಗಿದೆ ಶ್ರೀಕಾಂತ್. ಈಗಾಗಲೇ ಆ ರಂಜಿತ್ ಮುಂದೆ ನನ್ನ ಹೆಸರು ನಿರೋಷ ಅಂತ ಹೇಳಿ ಕಷ್ಟಕ್ಕೆ ಸಿಕ್ಕಾಕ್ಸಿದ್ಯಾ. ಸದ್ಯ ನನ್ನ ಹೆಸರು ನಿರೋಷ ಅಂತ ಹೇಳ್ಕೊಂಡು ನಾನು ಒಳ್ಳೆ ಕೆಲಸ ಮಾಡಿದೆ. ನಾನು ನಿಜವಾದ ಹೆಸರು ಹೇಳಿಲ್ಲ. ಅಂದರೆ ನಿಮ್ಮ ಹೆಸರು ನಿರೋಷ ಅಲ್ವಾ? ನಿಮ್ಮ ಹೆಸರೇನಾಗಾದ್ರೆ? ಅದನ್ನು ಕಟ್ಕೊಂಡು ನಿನಗೇನಾಗಬೇಕು? ನನಗೆ ನಂದೇ ದೊಡ್ಡ ದೊಡ್ಡ ಪ್ಲಾನ್ಗಳಿದೆ, ಅದೆಲ್ಲ ನಿನಗೆ ಬೇಕಾಗಿಲ್ಲ ಆಯಿತಾ? ನೋಡು, ನಾಳೆ ಬೆಳಗ್ಗೆವರೆಗೂ ಬಾಯಿ ಮುಚ್ಕೊಂಡಿರು. ಶಿವು ಬಂದು ನನ್ನ ಬಿಡಿಸ್ತಾನೆ, ಅಲ್ಲಿವರೆಗೂ ಸುಮ್ಮನಿರ್ಬೇಕಷ್ಟೆ. ಈಗಾಗಲೇ ನಿನಗೆ 10 ಲಕ್ಷ ಕೊಡಿಸಿದ್ದೀನಿ, ಇನ್ನೂ ಕೊಡಿಸ್ತೀನಿ. ರೇವಣ್ಣ ಏನು ಈಗಲೇ ಮನೆ ಬಿಟ್ಟು ಆಚೆ ಹೋಗಲ್ಲ. ಅವ್ರು ಇಲ್ಲಿರೋವರೆಗೂ ನಿನಗೆ ಬಂಪರ್ ಲಾಟ್ರಿ ಹೊಡೆದ ಹಾಗೇನೆ ಆವಾಗವಾಗ ನಿನಗೆ ಅವ್ರ ಕಡೆನೇ ದುಡ್ಡು ಕೊಡಿಸ್ತೀನಿ. ಇಷ್ಟಕ್ಕೂ ಮೀರಿ ನೀನೇನಾದರೂ ಹೊರಗಡೆಗೆ ಬಂದರೆ ಶಿವಗೆ ಹೇಳಿ ಹುಡುಗರನ್ನ ಬಿಟ್ಟು ನಿನಗೆ ಹೊಡಿಸ್ಬೇಕಾಗತ್ತೆ. ಆಯಿತು, ಸರಿ. ಹಾಗಾದರೆ ನಾಳೆವರೆಗೂ ನಾನೇ ಕಾಯ್ತೀನಿ. ಆಯಿತು, ನಾಳೆನೇ ಬನ್ನಿ. ನೋಡಿದ್ರಾ? ಒಂದು ನಿಮಿಷ ಅದಿ, ಇಲ್ಲೇನು ಮಾತಾಡ್ಬೇಡ. ಇಲ್ಲೇ ಇರಬೇಕು ಅಂತ ಹೇಳಿ ಅವನಿಗೆ. ಇಲ್ಲೇ ಇದ್ರೆ ಸರಿ, ಇಲ್ಲ ಅಂದರೆ ನೋಡ್ದ ರಂಜಿತ್, ಎಂತ ಹಲ್ಕ ಅವಳು ಅಂತ. ಈ ನನ್ನ ಮಗನ ಕರ್ಕೊಂಡ್ ಬಂದಿದ್ದು ಅವಳೆ ಅಂತ ಸಾಬೀತಾಯ್ತಲ್ಲ. ನಮ್ಮ ಮನೆ ಹೊಡೆಯಕ್ಕೆ ಬಂದಿದ್ದಾರೆ ಅಂದರೆ ನನಗಿನ್ನೂ ನಂಬಕ್ಕಾಗ್ತಿಲ್ಲ. ಆದರೆ ನನಗೆ ತುಂಬ ಮುಂಚೆನೇ ಗೊತ್ತಿತ್ತು ಅವಳ ಉದ್ದೇಶ ಒಂದೇ, ಅತ್ತೆ ಮಾವನ್ನ ದೂರ ಮಾಡಬೇಕು. ಅದಕ್ಕೆ ಇಷ್ಟೆಲ್ಲ ನಾಟಕ ಮಾಡಿದ್ದವಳು. ಆದರೆ ಈ ಸರ್ತಿ ನಿರೋಷ ಹೆಸರು ಹೇಳಿ ನಮ್ಮನ್ನೆಲ್ಲ ಕನ್ಫ್ಯೂಸ್ ಮಾಡ್ಬಿಟ್ಟವಳು. ಈಗ ಸತ್ಯ ಗೊತ್ತಾಯ್ತಲ್ಲ, ಬನ್ನಿ ಕುತ್ಕೇಡ್ದು ಆಚೆ ಹಾಕೋಣ. ಬೇಡ ಅದಿ, ನಾವೇನು ಮಾಡೋದು ಬೇಡ. ಮಾವನ ವಿಷಯ ಹೇಳೋಣ, ಅವ್ರು ಏನು ನಿರ್ಧಾರ ಮಾಡ್ತಾರೋ ಮಾಡಲಿ. ಅವರೇನು ನಿರ್ಧಾರ ಮಾಡೋದು ರಂಜಿತ್? ನಾನು ಹೇಳ್ತಿದ್ದೀನಿ, ಅಪ್ಪ ಅಮ್ಮನ ದೂರ ಮಾಡೋದಕ್ಕೆ ಆಡಿದ ನಾಟಕಗಳು 1-2 ಅವರು. ನಮ್ಮನೇಲಿ ಎತ್ಕೊಂಡು ನಮ್ಮನೆಗೆ ಬೆಂಕಿ ಇಡ್ತಿರೋ ಅರ್ಪಿತಾನ ಅಮ್ಮ ಅಂತ ಕರೆದೆ. ಇಂಥ ನೀಚ್ ಹೆಂಗ್ಸ್ ಅಂತ ಗೊತ್ತಿರಲಿಲ್ಲ. ಈ ಥರ ಎಲ್ಲ ಆಗುತ್ತೆ ರೀ ಒಂದೊಂದು ಸರ್ತಿ. ಅನಾವಶ್ಯಕವಾಗಿ ಬೇಡದಿರೋರನ್ನ ಮನೆ ಒಳಗಡೆ ಬಿಟ್ಕೊಂಡ್ರೆ ಈ ಥರ ಎಲ್ಲ ಆಗುತ್ತೆ. ಮನೆ ಕೆಲಸದೊಳಗೆ ಬಂದಿದ್ದವಳು ಅವಳನ್ನ ಮನೆ ದೇವ್ರ ಮನೆವರೆಗೂ ಬಿಟ್ಕೊಂಡು ಇಲ್ಲದೇ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಅವಳಿಗೆ ಈ ಮಟ್ಟಕ್ಕೆ ಬೆಳೆಯಕ್ಕೆ ಬಿಟ್ಟಿದ್ದು ಮಾವನ ತಪ್ಪು. ಅವಳ ಉದ್ದೇಶ ಒಂದೇ, ಅತ್ತೆ ಮಾವನ್ನ ದೂರ ಮಾಡಬೇಕು, ಅತ್ತೆ ಜಾಗದಲ್ಲಿ ಅವಳು ಕೂತ್ಕೋಬೇಕು. ಆ್ಯಕ್ಚುಲಿ ಆ ಪ್ರಯತ್ನದಲ್ಲಿ ಒಂದಷ್ಟು ಸಕ್ಸಸ್ಫುಲ್ ಕೂಡ ಆಗಿದ್ದಾಳೆ ಅವಳು. ಆದರೆ ಇನ್ನು ಮುಂದೆ ಅವಳ ಆಟ ನಡೀದಿರೋ ಹಾಗೆ ನಾವು ನೋಡ್ಕೋಬೇಕು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮಧ್ಯೆ ತಂದಿಟ್ರಲ್ಲ, ನನಗೂ ಅದಕ್ಕೂ ಜಗಳ ಆಯಿತು, ಸ್ವಾತಿ ನೀರೋಷಂಗೂ ಜಗಳ ಆಯಿತು, ಅಪ್ಪ ಅಮ್ಮಂಗೂ ಜಗಳ ಆಯಿತು. ಅಟ್ಲೀಸ್ಟ್ ಈಗಲಾದರೂ ಅದನ್ನೆಲ್ಲ ಮರೆತು ನಾವೆಲ್ಲ ಒಂದಾಗಬೇಕು. ನಾವುಗಳು ಒಂದಾದರೆ ಮಾತ್ರ ಆ ಅರ್ಪಿತನ ಮನೆಯಿಂದ ಆಚೆ ಹಾಕೋದಕ್ಕೆ ಸಾಧ್ಯ. ಅದಕ್ಕೆ ನಿಮ್ಗಳ ಸಪೋರ್ಟ್ ಬೇಕು ನನಗೆ. ಇದಕ್ಕೆ ನಾನು ಹೋಗ್ತೀನಿ. ಅದೇ ನೀನು? ನಾನು ಹೋಗ್ತೀನಿ ರಂಜಿತ್. ಅವಳು ಮಾಡಿದ ಕೆಲಸನ ನೆನ್ಸ್ಕೊಂಡ್ರೆ ನನ್ನ ರಕ್ತ ಕುದೀತಿದೆ. ಕೆನ್ನೆಗೆ ಬಿಟ್ಟು ಮನೆಯಿಂದ ಆಚೆ ಹಾಕೋಣ ಅನಿಸ್ತಿದೆ. ಇಲ್ಲ ಇಲ್ಲ, ಇವಾಗ ನಾವು ಅವಳಿಗೆ ಹೇಳಿದ್ರೆ ನನಗೇನು ಗೊತ್ತೇ ಇಲ್ಲ ಅಂದ್ಬಿಡ್ತಾಳೆ ಅವಳು. ಅದಕ್ಕೆ
ಏನೇ ಪ್ರೂವ್ ಮಾಡಿದ್ರು ಸಾಕ್ಷಿ ಸಮೇತ ಪ್ರೂವ್ ಮಾಡಬೇಕು. ಅದೇ ನಿಮ್ಮ ಟ್ರಾವೆಲ್ಸಲ್ಲಿ ಯಾರೋ ಶಿವು ಅಂತಿದ್ದಾನಂತಲ್ಲ, ಅವನ್ನ ನೀನು ಹೊಡೆದು ಹೇಳ್ಕೊಂಡು ಬಾ. ಇದಕ್ಕೆ ಮುಂಚೆ ಅವಳು ಮಾಡಿರೋ ಎಲ್ಲ ಕುತಂತ್ರದಲ್ಲೂ ಯಾರ್ಯಾರಿದ್ದಾರೋ ಅವ್ರನ್ನೆಲ್ಲ ನಾನು ಪತ್ತೆ ಮಾಡ್ತೀನಿ. ಸಾಕ್ಷಿ ಸಮೇತ ಅವಳು ಮುಂದೆ ನಿಲ್ಸಿದ್ರೆ ಅವಳು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಮೇಡಮ್, ಎಲ್ಲ ಎಡವಟ್ಟಾಗಿ ಹೋಗಿದೆ. ಶ್ರೀಕಾಂತ ಮನೆ ಬಿಟ್ಟು ಹೋಗಿದ್ದಾನೆ. ಫೋನ್ ಮಾಡಿದ್ರೆ ತಗೊಳ್ತಾ ಇಲ್ಲ. ಅಕ್ಕಪಕ್ಕದಲ್ಲಿ ವಿಚಾರಿಸಿದೆ. ಇನ್ಸ್ಪೆಕ್ಟ್ರು ಮತ್ತಿಬ್ರು ಬಂದಿದ್ರಂತೆ. ಅದಾದ್ಮೇಲೆ ಅವನು ಬ್ಯಾಗ್ ಎತ್ಕೊಂಡು ಹೋದ್ನಂತೆ ಮೇಡಮ್. ನನಗನ್ಸುತ್ತೆ ಆರ್ಯ ಆದಿ ಎಲ್ಲರೂ ಸೇರಿ ಅವನು ಬಾಯಿ ಬಿಡಿಸಿರ್ತಾರೆ ಮೇಡಮ್. ನಿಮ್ಮ ಹೆಸರು ಅವನು ಹೇಳಿರ್ತಾನೆ ಮೇಡಮ್. ನಿಮ್ಗೆಲ್ಲ ಎಷ್ಟು ಹುಷಾರಾಗಿರಿ ಅಂತ ಹೇಳ್ತಿದ್ದೆ, ಇಷ್ಟು ಬೇಜವಾಬ್ದಾರಿತನನ. ನಿಮ್ಮಿಂದ ನನ್ನ ಪ್ಲಾನ್ ಎಲ್ಲ ಹಾಳಾಗ್ತಿದೆಯಲ್ರೋ. ಇಷ್ಟು ದಿನ ನನ್ನ ಯಾವ ಐಡಿಯಾಗಳು ಫ್ಲಾಪ್ ಆಗಿರಲಿಲ್ಲ. ಮೇಡಮ್, ಶ್ರೀಕಾಂತಿಂದ ಹಣ ದರೋಡೆ ಮಾಡಿಸಿ ನೀವು ಎಡವಟ್ ಮಾಡಿದ್ರಿ. ಹಣ ಸಿಕ್ಕ ಮೇಲೆ ನೀವೇ ತೊಗೊಂಡೋಗಿದ್ರೆ ಚೆನ್ನಾಗಿತ್ತು. ಆದಿ ಟ್ರಾವೆಲ್ಸಲ್ಲಿ ಹಣ ಇಡಿಸಿ ದೊಡ್ಡ ತಪ್ಪು ಮಾಡಿದ್ರಿ ಮೇಡಮ್. ಹಣನೂ ಹೊಟ್ಟೋಯ್ತು. ಈಗ ನೀವು ಸಿಕ್ಕಾಕೊಳ್ತಾ ಇದ್ದೀರಾ. ಹಣ ತಗೊಂಡು ನಾನೇನೋ ಮಾಡಲಿ, ನನ್ನ ಉದ್ದೇಶನೇ ಬೇರೆ ಆಗಿತ್ತು. ಈ ಎಲ್ಲ ಕತೆಗಳಿಂದ ಮನೇಲಿ ದೊಡ್ಡ ಗಲಾಟೆ ಆಗುತ್ತೆ, ಆರ್ತಿ ಮನೆ ಬಿಟ್ಟು ಹೋಗ್ತಾಳೆ ಅನ್ಕೊಂಡಿದ್ದೆ. ಛೇ, ನಿಮ್ಗಳಿಂದ ಅದೆಲ್ಲ ಹಾಳಾಗೋಯ್ತು. ಈಗ ನನ್ನ ಮಗ ಎಲ್ಲಿದ್ದಾನೆ ಅಂತ ಹುಡ್ಕೋದು. ಸಾಲದಕ್ಕೆ ಅವನೆಲ್ಲರ ಮುಂದೆ ಅದೇನು ಬಾಯಿ ಬಿಟ್ಟಿದ್ದಾನೋ ಯಾರು ಗೊತ್ತು. ನೀವು ನಿರೋಷ ಅಲ್ಲ, ಅರ್ಪಿತಾ ಅಂತ ಅವ್ರಿಗೆ ಗೊತ್ತಾಗಿದ್ರೆ ನಿಮ್ಮ ಕತೆ ಮುಗೀತು ಮೇಡಮ್. ನಿನ್ನ ಕತೆ ಮುಗೀತು ಅಂತ ಹೇಳು. ನನ್ನ ಕತೆ ಮುಗಿಸೋಷ್ಟು ಅವ್ರೇನೋ ಜೋರಾಗಿಲ್ಲ. ನಾನು ಹೇಗೆ ಪಾರಾಗಬೇಕು ನನಗೆ ಚೆನ್ನಾಗಿ ಗೊತ್ತು. ನೀವೇನೋ ಪ್ಲ್ಯಾನ್ ಮಾಡಿ ಪಾರಾಗ್ತೀರಾ ಮೇಡಮ್. ಆದರೆ ನನ್ನ ಕತೆ ಅವ್ರ ಕೈಗೆ ನಾನು ಏನಾದರೂ ಸಿಕ್ಕಾಕೊಂಡ್ರೆ ಆಸ್ಪತ್ರೆಗೆ ಸೇರೋದು ಗ್ಯಾರಂಟಿ. ಸಾಲದಕ್ಕೆ ನನ್ನ ಕೆಲಸ ಬೇರೆ ಕಳ್ಕೊಂಡೆ. ಈಗ ಟ್ರಾವೆಲ್ಸ್ಗೂ ಹೋಗಂಗಿಲ್ಲ. ಬೇರೆ ಕಡೆ ಕೆಲಸ ಮಾಡಿದ್ರೆ ಆದಿ ಗೊತ್ತಾಗುತ್ತೆ. ಈಗ ನಾನಿರೋ ಪರಿಸ್ಥಿತಿಯಲ್ಲಿ ಊರು ಬಿಟ್ಟು ಓಡಿ ಹೋಗ್ಬೇಕಷ್ಟೇ. ಏಯ್, ಆದಿ ಟ್ರಾವೆಲ್ಸಲ್ಲಿ ನೀನು ಕೆಲಸ ಮಾಡಿದಾಗ ಸಿಗ್ತದೆ ಸಂಬಳಕ್ಕಿಂತ ಹೆಚ್ಚಿಗೆ ದುಡ್ಡು ನಾನು ನಿನ್ನ ಕೈಗೆ ಕೊಟ್ಟಿದ್ದೀನಿ. ಅವತ್ತೇ ಹೇಳಿದ್ನಲ್ವ ಊರು ಬಿಟ್ಟು ಹೋಗು ಅಂತ. ಈಗಲೂ ಹೇಳ್ತಿದ್ದೀನಿ, ಯಾರ ಕಣ್ಣಿಗೂ ಕಾಣಿಸ್ಕೊಳ್ದೆ ಹೊರಟು ಹೋಗ್ಬಿಡು. ಇನ್ನೊಂದು 6 ತಿಂಗಳು ಈ ಕಡೆ ತಲೆ ಹಾಕ್ಬೇಡ. ಎಲ್ಲ ತಣ್ಣಗಾದ್ಮೇಲೆ ಬರೋವಂತೆ. ಇನ್ಸ್ಪೆಕ್ಟರ್ ಬಂದಿರೋದು ನೋಡಿದ್ರೆ ನನ್ನ ಮೇಲೆ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಿರ್ಬೋದು ಮೇಡಮ್. ಈಗ ನಾನು ಸಿಕ್ಕಾಕೊಳ್ತೀನಿ ಅಷ್ಟೇ. ಶಿವು, ಸ್ವಲ್ಪ ಯೋಚನೆ ಮಾಡು. ಶ್ರೀಕಾಂತ್ ತೊಗೊಂಡ್ರೋ ಹಣಕ್ಕೆ FIR ಆಗಿಲ್ಲ. ಸೊ ಕಾನೂನು ಪ್ರಕಾರ ಅವರು ಅರೆಸ್ಟ್ ಮಾಡೋಕ್ಕಾಗಲ್ಲ. ಆದರೆ ನಿನ್ನನ್ನು ಹಿಡ್ಕೊಂಡು ನಿನ್ನ ನಂಟು ಬಗ್ಗೆ ವಿಚಾರಿಸಿದ್ರೆ ಅದರಿಂದ ನಾನು ತಪ್ಪಿಸ್ಕೊಳಕ್ಕಾಗಲ್ಲ, ಕಷ್ಟ ಆಗುತ್ತೆ. ಅದೇ ಶ್ರೀಕಾಂತ್ ವಿಷಯದಲ್ಲಿ ಕೇಳಿದ್ರೆ ನಾನು ಆರಾಮಾಗಿ ಪಾರಾಗ್ಬೋದು. ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಊರು ಬಿಟ್ಟು ಹೋಗು ಅಂತ. ನೋಡು, ಹೆಚ್ಚಿಗೆ ಮಾತ್ಬೇಡ. ಇನ್ಮೇಲೆ ಈ ವಿಷಯಕ್ಕೆ ನೀನು ನನಗೆ ಫೋನ್ ಮಾಡಬೇಡ, ಗೊತ್ತಾಯ್ತಾ? ಇಲ್ಲೇ ಎಲ್ಲೋ ಸಿಕ್ಕಾಕೊಳ್ತೀಯ ಅನ್ನಿಸ್ತಿತ್ತು. ಸರಿಯಾಗಿ ಸಿಕ್ಕಾಕೊಂಡಿದ್ಯ ಮಗನೇ. ಸಾ, ನನ್ನ ಯಾಕೆ ಹಿಡಿದ್ರಿ? ನಾನೇನು ತಪ್ಪು ಮಾಡಿದ್ದೀನಿ ಸರ್? ಏನು ತಪ್ಪು ಮಾಡಿದ್ಯಾ? ಬೂಟ್ ಕಾಲಲ್ಲಿ ಎದ್ದು ಒದ್ರೆ ಏನೇನು ತಪ್ಪು ಮಾಡಿದ್ಯಾ ಅಂತ ನೀನೇ ಓದಿರ್ತೀಯ. ನಡೆಯೋ ಸ್ಟೇಷನ್ಗೆ. ಸರ್, ನನ್ನ ಮೇಲೆ ಏನು ಕಂಪ್ಲೇಂಟ್ ಇದೆ ಅಂತ ನಾನು ಸ್ಟೇಷನ್ಗೆ ಬರಬೇಕು. ನನ್ನ ಮೇಲೆ ಯಾರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು ಹೇಳಿ ಸರ್. ನನಗೆ ಕಾನೂನು ಹೇಳ್ಕೊಡಕ್ಕೆ ಬರ್ತಿದ್ಯಾ? ಬೊಗಳು. ನಿನ್ನ ಮೇಲೆ ಎಷ್ಟು ಕಂಪ್ಲೇಂಟ್ ಬೇಕು ಬೊಗಳು, ಅಷ್ಟು ಬರೆಸ್ಕೊಂಡು ನಿನ್ನ 10 ವರ್ಷ ಜೈಲಲ್ಲಿ ಕೊಳಿಬೇಕು. ಹಾಗೆ ಮಾಡ್ತಾ ಸಾರ್, ತಪ್ಪಾಯ್ತು ಸರ್, ನನ್ನನ್ನು ಬಿಟ್ಬಿಡಿ ಸರ್. ತಪ್ಪ? ನನ್ನ ಮಗನೇ, ಅನ್ನ ಹಾಕಿದ ಕಂಪ್ನಿಗೆ ದ್ರೋಹ ಮಾಡಿದೆ. ಅನ್ನ ಹಾಕಿ ಆದಿತ್ಯಂಗೆ ಬೆನ್ನಿಗೆ ಚೂರಿ ಹಾಕ್ದೆ. ನಿನಗೂ ಅರ್ಪಿತಂಗೆ ಏನೋ ನಂಟು. ಅವಳ ಜೊತೆ ಸೇರ್ಕೊಂಡು ಯಾಕೆ ಮನೆ ಹಾಳು ಕೆಲಸ ಮಾಡ್ತಿದ್ಯಾ? ಸರ್, ಅರ್ಪಿತಾನ ಯಾರು ಸರ್? ಈಗಲೇ ಗೊತ್ತು ಮಾಡಿಸ್ತೀನಿ. ನೀನು ಅವ್ರಿಗೆ ಕಾಲ್ ಮಾಡಿರೋದು, ಅವ್ರು ನಿನಗೆ ಕಾಲ್ ಮಾಡಿರೋದು, ಎಲ್ಲ ಇದರಲ್ಲಿ. ಇನ್ನೂ ಸುಳ್ಳು ಹೇಳಕ್ಕೆ ಪ್ರಯತ್ನ ಪಟ್ಟರೆ ಕಾಲು ಗುಂಡು ಹೊಡೆದು ಎಸ್ಕೇಪ್ ಆಗಕ್ಕೆ ನೋಡ್ದ ಅಂತ ಕೇಸ್ ಬುಕ್ ಮಾಡ್ತೀನಿ. ಆಮೇಲೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತೀನಿ. ಅಲ್ಲಿ ನೀನೇ ಬಾಯ್ ಬಿಡ್ಬೇಕಾಗತ್ತೆ. ಅಯ್ಯೋ, ಹಾಗೆ ಮಾಡಬೇಡಿ ಸರ್. ಅರ್ಪಿತಾನಿಗೂ ನನಗೂ
ಅದೆಲ್ಲ ಬೇಡ ಬಿಡಿ ಸರ್. ಯಾಕೆ ನೀನು ಬಾಯಿ ಬಿಟ್ರೆ ನಿನ್ಗೇನಾದರೂ ಮಾಡ್ತಾರೆ ಅಂತ ಭಯನಾ? ಸರ್ ನನ್ನ ಕೊಂದಾಕ್ಬಿಡ್ತಾರೆ ಸರ್ ಅವರು. ಚಿದಂಬರಂನಂತ ದೊಡ್ಡ ವ್ಯಕ್ತಿ ಅವ್ರ ಬೆನ್ನ ಹಿಂದೆ ಇದ್ದಾರೆ ಸರ್. ಈ ರಗಳೆನೇ ಬೇಡ ನನಗೆ. ನಾನು ಬಿಟ್ಬಿಡಿ, ನಾನು ಎಲ್ಲಾದರೂ ಹೋಗಿ ಬದುಕೊಳ್ತೀನಿ ಸರ್. ಇದೆಲ್ಲ ಅವ್ರ ಜೊತೆ ಸೇರ್ಕೊಳ್ಳೋಕ್ಕೂ ಮುಂಚೆ ಯೋಚನೆ ಮಾಡಬೇಕಿತ್ತು. ಸಿಕ್ಕಾಕೊಂಡು ನನ್ನ ಮಕ್ಕಳ ಈಗ ಪಶ್ಚಾತ್ತಾಪ ಪಡ್ತೀರಾ? ಒಳ್ಳೆ ಮಾತಲ್ಲಿ ಸತ್ಯ ಹೇಳಿದ್ರೆ ಬಿಡ್ತೀನಿ, ಇಲ್ಲ ಅಂದ್ರೆ ನಿನ್ನಂತವ್ರನ್ನ ಹೇಗೆ ರುಬ್ಬೇಕೋ ಹಾಗೆ ರುಬ್ಬಿ ಬಾಯಿ ಬಿಡಿಸ್ತೀನಿ. ನಡಿಯೋ ಸರ್, ಕಾಲು ಬಿಡ್ತೀನಿ ಬಿಡಿ ಸರ್. ನಿನ್ನಂತವ್ರು 1000 ಜನ ಇದ್ದಾರೆ ಕಾಲು ಬೀಳೋದಕ್ಕೆ, ಎಲ್ಲರೂ ಬಿಡೋಕ್ಕಾಗತ್ತಾ? ನಿಜ ಏನು ಅಂತ ಓದ್ರು. ಸರ್, ಅರ್ಪಿತ್ ಅವರು ನಂಗೆ ಮುಂಚೆನೆ ಪರಿಚಯ ಸರ್. ಆದಿ ಟ್ರಾವೆಲ್ಸ್ಗೆ ಸೇರ್ಕೊ ಅಂತ ಕಳಿಸಿದ್ದೆ ಅವರು. ಓ, ಇದು ಆಗ್ಲಿಂದ ನಡೀತಿರೋ ಪ್ಲಾನ? ಯಾಕೆ ಸೇರಿಸಿದ್ರು? ಸರ್, ಟ್ರಾವೆಲ್ಸು ನಷ್ಟದಲ್ಲಿ ನಡಿಬೇಕು, ಆದಿ ನಷ್ಟ ಅನುಭವಿಸ್ಬೇಕು ಅಂತ ನಮ್ಗೆ ಕಳಿಸಿದ್ರು ಸರ್. ಮೈ ಗಾಡ್, ಇನ್ನು ಎಷ್ಟು ಜನ ಇದ್ದಾರೆ? ಸರ್, ಇನ್ನೂ 3 ಜನ ಇದ್ದಾರೆ ಸರ್. ಇದು ಮುಂಚೆಯಿಂದ ಏನೇನು ಪ್ಲಾನ್ ಮಾಡಿದ್ರು? ಬೊಗಳು ಏನೇನು ಪ್ಲಾನ್ ಮಾಡಿದ್ರಿ? ಸರ್, ಟ್ರಾವೆಲ್ಸಲ್ಲಿ ಬಾಂಬ್ ಇದೆ ಅಂತ ಫೋನ್ ಮಾಡಿ ಪೂಜೆ ನಿಲ್ಲಿಸಿದ್ವಿ. ಆಮೇಲೆ ಆದಿ ಕಾರಲ್ಲಿರೋ ಹೊಸ ಸ್ಪೇರ್ ಪಾರ್ಟ್ಸ್ ತೆಗೆದು ಹಳೆ ಸ್ಪೇರ್ ಪಾರ್ಟ್ಸ್ ಹಾಕ್ತಿದ್ವಿ ಸರ್. ಇದನ್ನು ಅರ್ಪಿತಾನೆ ಮಾಡಕ್ಕೆ ಹೇಳಿದ್ದು ಸರ್. ಕಾರು ಪದೇ ಪದೇ ರಿಪೇರಿಗೆ ಬರುತ್ತೆ, ಆದಿಗೆ ನಷ್ಟ ಆಗುತ್ತೆ ಅಂತ ಹೀಗೆ ಮಾಡಕ್ಕೆ ಹೇಳಿದ್ರು. ಇದು ಯಾಕೋ ನಾನು ಅನ್ಕೊಂಡಿರೋದಕ್ಕಿಂತ ದೊಡ್ಡದಾಗೆ ಇದೆ. ನಡಿ ಸ್ಟೇಷನ್ಗೆ. ಸರ್, ಬಿಟ್ಬಿಡಿ ಸರ್. ಯಾಕೋ ಬಿಡಬೇಕು? ಎಲ್ಲ ವಿಷಯ ಗೊತ್ತಾಗೋ ತನಕ ನೀನು ಬಿಡೋ ಮಾತೇ ಇಲ್ಲ. ಸ್ಟೇಷನ್ಗೆ ಬಾ, ಇದುವರೆಗೂ ಏನೇನು ಅಪರಾಧ ಮಾಡಿದ್ಯಾ ಅಂತ ಬೂಟ್ ಕಾಲಲ್ಲಿ ಒದ್ದು ಬಾಯಿ ಬಿಡಿ. ಸರ್, ಬಿಟ್ಬಿಡಿ ಸರ್. ಸರ್, ಬಿಟ್ಟು ಎಲ್ಲಿ ಹೋದ್ರು ಎಲ್ರು? ಅರೆ ಸೂರ್ಯರೇ, ಎಲ್ಲರೂ ಎಲ್ಲಿ ಹೋದ್ರು ಕಾಣಿಸ್ತಾ ಇಲ್ವಲ್ಲ? ರಂಜಿತ್ ಆರ್ಯ ಶ್ರೀಕಾಂತ್ನ ಹುಡ್ಕೊಂಡು ಹೋಗಿದ್ದಾರೆ. ಅವ್ನು ನಿರೋಷನ್ ಹೆಸರು ಯಾಕೆ ಹೇಳ್ದ ಅಂತ ತಿಳ್ಕೊಬೇಕಲ್ವಾ, ಅದಕ್ಕೆ. ಈಗ ಅದನ್ನೆಲ್ಲ ಮಾಡಿ ಏನು ಪ್ರಯೋಜನ? ಅವಳು ಮನೆ ಬಿಟ್ಟು ಹೋಗೋದಕ್ಕಿಂತ ಮುಂಚೆ ಇದನ್ನೆಲ್ಲ ಮಾಡಬೇಕಾಗಿತ್ತು. ಸತ್ಯ ಗೊತ್ತಾಗಬೇಕಲ್ವಾ? ನಿರೋಷ ಒಬ್ಳೇ ಇದ್ದಾಳ ಅಥವಾ ಅವಳ ಜೊತೆಗೆ ಇನ್ಯಾರೋ ಇದ್ದಾರ ಅನ್ನೋದು ಗೊತ್ತಾಗಬೇಕಲ್ವಾ? ಗೊತ್ತಾಗಿ ಏನು ಪ್ರಯೋಜನ ಸೂರ್ಯವ್ರೆ? ನಿರೋಷ ಮನೆ ಬಿಟ್ಟು ಹೋಗಿದ್ದಾಳೆ, ತುಂಬ ನೊಂದ್ಕೊಂಡಿದ್ದಾಳೆ. ಈಗ ನೀವು ಅವನ್ನ ಕರೆಸಿ ಏನೇ ಹೇಳಿಸಿದ್ರು ಯಾವ ಪ್ರಯೋಜನವೂ ಇಲ್ಲ. ಯಾಕಿದ್ರೆ ಮನಸ್ಸಿಗೆ ಒಂದು ಸಾರಿ ನೋವು ಆದರೆ ಅದನ್ನು ಸಹಿಸ್ಕೊಳ್ಳೋದು ತುಂಬ ಕಷ್ಟ. ಅದಕ್ಕೆ ಇನ್ನು ಹೇಗಿದ್ರು ಅನುಷ್ಕಾನು ಹೋಗಾಗಿದೆ. ರೇವಣ್ಣವರು ಅವ್ರ ಮಗ ಸರಿ ಹೋಗಲಿ ಅಂತ ಒಂದು ಫ್ಲ್ಯಾಟ್ ಕೂಡ ಕೊಡ್ತೀನಿ ಅಂತ ಹೇಳಿದಾರಲ್ಲ, ಇನ್ನೇನು ಅವರು ಹೊರಟು ಬಿಡ್ತಾರೆ. ಅದಕ್ಕೆ ನಿರೋಷ ಅಲ್ಲೊಬ್ಳೇ ಇರೋದ್ರಿಂದ ಅವಳಿರೋ ಕಡೆ ನಾನು ಹೋಗಬೇಕು. ಶ್ರೀಕಾಂತ್ ಹತ್ರ ಹೋಗಿರೋ ರಂಜಿತ್ ಆರ್ಯ ಅಲ್ಲಿಂದ ಏನು ಸುದ್ದಿ ತರ್ತಾರೋ ಅನ್ನೋದನ್ನು ನೋಡಿಕೊಂಡು ಮುಂದಿನ ಯೋಚನೆ ಮಾಡ್ಬೋದಲ್ವಾ? ಯೋಚನೆ ಮಾಡೋಕ್ಕೆ ಇನ್ನೇನಿದೆ ಸೂರ್ಯವ್ರೆ? ಶ್ರೀಕಾಂತ್ನ ಕರೆದು ಏನಾಯಿತು, ಈ ಕೆಲಸ ಯಾರ್ದು ಅಂತ ಕೇಳಿದ್ರು ಹೇಳೋ ಉತ್ತರ ಒಂದೇ, ನಿರೋಷ. ಅವ್ನು ನಿಜ ಹೇಳಿದ್ರು ಯಾವ ಪ್ರಯೋಜನವೂ ಇಲ್ಲ. ಯಾಕೆಂದ್ರೆ ಕೋಪಿಸ್ಕೊಂಡು ಹೋಗಿರೋ ನಿರೋಷ ಈ ಮನೆಗೆ ಮತ್ತೆ ವಾಪಸ್ ಬರಲ್ಲ. ನಿರೋಷ ಹೋಗಲಿ ಅಂತ ನಾನು ಯಾವತ್ತೂ ಬಯಸಿಲ್ಲ. ಅವಳು ತಪ್ಪು ಮಾಡಿದಾಳಲ್ವಾ, ಅದನ್ನು ತಿದ್ದುಕೊಳ್ಳಿ ಅಂತ ಹಾಗೆ ಮಾಡಿದ್ದು. ತಪ್ಪು ಮಾಡಿದಾಗ ತಿದ್ಕೊ ಅಂತ ಹೇಳೋದು ತಪ್ಪಲ್ಲ. ಆದರೆ ತಪ್ಪೇ ಮಾಡದೇ ಇದ್ದಾಗ ಹೇಗೆ ತಿದ್ಕೊಳ್ಳೋಕೆ ಸಾಧ್ಯ? ನಿರೋಷ ನನ್ನ ನಂಬ್ಕೊಂಡು ಬಂದಿದ್ದಾಳೆ. ಅವಳ ತಾಯಿನ ನನ್ನಲ್ಲಿ ನೋಡ್ತಾ ಇದ್ದಾಳೆ. ಅವಳಿಗೆ ನಾನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಈಗ ಅವಳು ಅಲ್ಲಿದ್ದಾಳೆ, ನಾನು ಹೋಗಲೇಬೇಕು. ರೇವಣ್ಣ ಅವ್ರ ಕಾರಣದಿಂದ ಇಷ್ಟು ದಿನ ಉಳ್ಕೊಂಡಿದ್ದೀನಿ. ಇನ್ನಾಗಲ್ಲ ಸೂರ್ಯವ್ರೆ, ನಾನು ಹೊರಡ್ತೀನಿ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ನಾಟಕ ಮಾಡ್ಕೊಂಡಾದರೂ ನಾವೆಲ್ಲ ಖುಷಿಯಾಗಿದ್ದೀವಿ ಅಂತ ಸಂತೋಷ ಪಟ್ಟಿದ್ದೆ. ಇದೊಂದು ಘಟನೆಯಿಂದ ಎಲ್ಲ ಹಾಳಾಯಿತು. ಈ ಘಟನೆ ನಿರೋಷಂಗೆ ಸಂಬಂಧಪಟ್ಟಿದ್ರೆ ಮಾತ್ರ ನೀವು ಹೇಳಿದ್ದು ನಿಜ ಅಂತ ಅನ್ಸುತ್ತೆ. ಇಲ್ಲ ಅಂದರೆ ತಪ್ಪಾಗುತ್ತೆ ಸೂರ್ಯವ್ರೆ. ನಿರೋಷನ್ ಮನಸ್ಸಿಗೆ ತುಂಬ ನೋವಾಗಿದೆ. ವಿನಾಕಾರಣ ಸತ್ಯ ಏನು ಅಂತ ತಿಳ್ಕೊಳ್ದೆ ಅವಳ ಮೇಲೆ ಸುಮ್ಮನೆ ಅನುಮಾನ ಪಟ್ಬಿಟ್ರಿ. ಪಾಪ ಹುಡುಗಿಗೆ ಎಷ್ಟು ನೋವಾಗಿರುತ್ತೆ ಏನು.
ನಿರೋಷ ಪರವಾಗಿ ಯೋಚನೆ ಮಾಡೋದಾದರೆ ನೀವು ಹೇಳೋದು ಸರಿ. ಆದರೆ ಶ್ರೀಕಾಂತ್ ಹೇಳೋದೇ ಸತ್ಯ ಅನ್ನೋದಾದರೆ ಅವಳು ಮಾಡಿದ ತಪ್ಪಲ್ವಾ? ಇದರಿಂದ ನಮಗೆಲ್ಲ ಎಷ್ಟು ಆಘಾತ ಆಗಿದೆ ಯೋಚನೆ ಮಾಡಿ. ಇದರಲ್ಲೇನೋ ಮೋಸ ಆಗ್ತಿದೆ ಅಂತೇಳಿ ಅವಳು ಹೇಳ್ತಾ ಇದ್ದಾಳೆ. ಸತ್ಯ ಏನು ಅಂತ ಸಾಬೀತಾಗಲಿ, ಅಲ್ಲಿವರೆಗೂ ನೀವು ಅವಳನ್ನ ಅಪರಾಧಿ ಥರ ನೋಡಬಾರ್ದು. ಒಂದು ವೇಳೆ ನಿರೋಷಾನೇ ಇಷ್ಟೆಲ್ಲ ಮಾಡಿರೋದು ಅಂತ ಪ್ರೂವ್ ಆದರೆ ಏನು ಮಾಡ್ತಿದ್ರಿ? ಇದೇ ಮಾತನ್ನ ನಾನು ನಿಮಗೆ ಕೇಳಿದ್ರೆ, ಅವಳಾಗಲೇ ಮನೆ ಬಿಟ್ಟು ಹೋಗಿದ್ದಾಳಲ್ಲ, ಅಂಥವಳ ಜೊತೆ ನೀವು ಹೇಗಿರ್ತೀರಿ? ಒಂದು ಕೆಲಸ ಮಾಡಿ, ಆ ದಿನ ನಿರೋಷನ್ ಜೊತೆ ಇರೋದಕ್ಕೆ ಬಿಟ್ಬಿಡಿ, ನೀವು ಇಲ್ಲೇ ಇರಿ. ಮೊದಲು ಸತ್ಯ ಏನು ಅಂತ ಗೊತ್ತಾಗಬೇಕು. ನನ್ನ ಮನಸ್ಸು ಹೇಳ್ತಾ ಇದೆ ಅವಳಂಥ ಹುಡುಗಿ ಅಲ್ಲ ಅಂತ. ಒಂದು ವೇಳೆ ಅವಳು ಆ ರೀತಿ ತಪ್ಪು ಮಾಡಿಲ್ಲ ಅಂತ ಸಾಬೀತಾದರೆ ಎಲ್ರಿಗಿಂತ ಹೆಚ್ಚು ಖುಷಿ ಪಡೋನು ನಾನೇ. ಆದರೆ ಏನು ಮಾಡೋದು, ಅವಳ ಹೆಸರು ಬಿಟ್ಟು ಬೇರೆ ಯಾವ ಹೆಸರು ಮನಸ್ಸಿಗೆ ಬರ್ತಿಲ್ಲ. ನಿರೋಷಣೆ ಮಾಡಿದ್ದು ಅಂತ ಹೇಳಬೇಡಿ. ಈ ಮನೇಲಿ ಮೂರನೇವ್ರಂತ ಇರೋದು ಅರ್ಪಿತಾ. ನಮ್ಮನೆ ಪ್ರತಿಯೊಂದು ಏನೇ ಅನಾಹುತಗಳಾದರೂ ಅದಕ್ಕೆ ಅವಳೇ ಕಾರಣ. ನಿಮಗೆ ಅವಳ ಮೇಲೆ ಅನುಮಾನ ಬಂದಿಲ್ವಾ? ನಿಮಗೆ ಅವಳ ಮೇಲೆ ಅನುಮಾನ ಇದೆಯಾ? ಸೂರ್ಯವ್ರೆ, ನಾನು ಯಾವಾಗಲೂ ಸತ್ಯದ ಪರನೇ ಇರ್ತೀನಿ. ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ, ಅವಳ ನೋವಿನ ಬಗ್ಗೆ ಯೋಚನೆ ಮಾಡೋದು ತಪ್ಪಲ್ವಲ್ಲ? ಹಲೋ ಹಾದಿ, ಏನಾಯ್ತು? ಶ್ರೀಕಾಂತ್ ಸಿಕ್ಕದ್ನಾ? ಸಿಕ್ಕಿದ್ದ, ಅದಕ್ಕೆ ಫೋನ್ ಮಾಡಿದೆ. ಏನಂದ ಅವನು? ಯಾಕಂತೆ ನನ್ನ ಹೆಸರು ತಗೊಂಡಿದ್ದ ಅವನು? ಯಾಕಂದ್ರೆ ಅವನ್ನ ಕರ್ಕೊಂಡ್ಬಂದವರು ತಮ್ಮ ಹೆಸರು ನಿರೋಷ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಅವ್ನು ರಂಜಿತ್ ಮುಂದೆ ಆಗ ಹೇಳಿರೋದು. ನಿರೋಷ ಅಂತ ಹೆಸರಿರೋ ಇನ್ನೊಬ್ರು ಇದ್ದಾರಾ? ಯಾರಾದಿ ಅದು? ಅರ್ಪಿತಾ. ಏನು? ಅರ್ಪಿತಾ ಆಂಟಿನಾ? ಹೌದು, ಅರ್ಪಿತನ ಅವನ್ನ ಕರ್ಕೊಂಡ್ಬಂದಿರೋದು. ಆದ್ರೆ ಪರಿಚಯ ಮಾಡ್ಕೋಬೇಕಾದ್ರೆ ನಿರೋಷ ಅಂತ ಪರಿಚಯ ಮಾಡ್ಕೊಂಡಿದ್ದಾರೆ. ಅರ್ಪಿತಾ ನನ್ನ ಹೆಸರು ಯಾಕೆ ಬಳಸ್ಕೊಂಡ್ಲು? ಮನೆ ಹಾಳಿ ಕಣೆ ಅವಳು. ಎಲ್ಲಿ ಒಂದ್ ವೇಳೆ ಶ್ರೀಕಾಂತ ಸಿಗಾಕೊಂಡ್ರೆ ತನ್ನ ಹೆಸರು ಹೊರಗಡೆ ಬರುತ್ತೆ ಅಂತ ನಿರೋಷ ಅಂತ ಪರಿಚಯ ಮಾಡ್ಕೊಂಡಿದ್ದಾಳೆ. ಇಂಥ ಗೇಮ್ ಆಡಿದಾಳ ಅವಳು? ಹೌದು ನಿರೋಷ, ಹೊರಗೊಂದ್ ಮುಖ ಒಳಗೊಂದ್ ಮುಖ ಇಟ್ಕೊಂಡು ಈ ರೀತಿ ಆಟ ಆಡಿದಾಳೆ. ನಾವೆಲ್ಲ ಚೆನ್ನಾಗಿರೋದು ಅವಳಿಗೆ ಇಷ್ಟ ಅಲ್ಲ, ಅದಕ್ಕೆ ಈ ರೀತಿ ಕುತಂತ್ರ ಮಾಡಿದಾಳೆ. ಆದ್ರೆ ಈಗ ಎಲ್ಲರಿಗೂ ಅರ್ಥ ಆಗಿದೆ. ಸರಿಯಾಗಿ ತಿಳ್ಕೊಳ್ದೆ ರಂಜಿತ್ ಅಣ್ಣ ನನ್ನ ಮೇಲೆ ಅನುಮಾನ ಪಟ್ಟ. ಮೊದಲು ಈ ವಿಷಯನ ಅವನಿಗೆ ತಿಳಿಸು. ಎಲ್ಲರಿಗೂ ವಿಷಯ ಗೊತ್ತಾಗಿದೆ. ಅಷ್ಟೇ ಅಲ್ಲ, ಇಷ್ಟು ದಿನ ನಮ್ಮ ಮಧ್ಯೆ ತಂದಿಟ್ಟು ಆಟ ಆಡ್ತಿದ್ದು ಅವಳೇ. ಈಗ ಅವಳ ಮನೆಯಿಂದ ಆಚೆ ಹಾಕೋಣ ಅಂತ ಹೊರಟಿದ್ದೀವಿ. ರಂಜಿತ್ ಹೇಳಿದ್ದಾನೆ ಇನ್ನು ಮುಂದೆ ಎಲ್ಲರೂ ಚೆನ್ನಾಗಿರೋಣ ಅಂತ. ನೀನು ರೆಡಿ ಇರು, ಬಂದು ಕರ್ಕೊಂಡು ಬರ್ತೀನಿ. ಎಷ್ಟಾಗುತ್ತೋ ಅಷ್ಟು ಉಗಿದ್ಬಿಡು ಅವಳಿಗೆ. ಬೇಡ ಆದಿ, ನಾನು ಬರಲ್ಲ. ನಾನೇ ಅರ್ಪಿತಂಗೆ ಬೈಬೇಕು? ಮನೆ ಒಳಗೆ ಸೇರಿಸ್ಕೊಂಡಿರೋದು ಸೂರ್ಯ ಮಾವ, ಅವರೇ ಬೇಕಾರೆ ಬೈಲಿ. ಆದರೆ ಅವಳು ಮಾಡಿದ ತಪ್ಪಿಗೆ ಎಲ್ಲರೂ ನನ್ನ ಮೇಲೆ ಅನುಮಾನ ಪಟ್ರು, ಅವಮಾನ ಮಾಡಿದ್ರು. ಅದಕ್ಕೆ ಯಾರು ಹೊಣೆ? ನನ್ನ ಮೇಲೆ ನಂಬಿಕೆ ಇಲ್ಲದೆ ಇರೋ ಮನೆಗೆ ನಾನು ಯಾಕೆ ಬರಲಿ? ಇನ್ನೇ ನೀನು ಸತ್ಯ ಏನು ಅಂತ ಪ್ರೂವ್ ಮಾಡಿದಾಯ್ತಲ್ಲ, ವಾಪಸ್ ಬಂದ್ಬಿಡು. ನೀನು ಅಲ್ಲಿರೋದು ಬೇಡ. ಹಾಗಂತೀಯ? ಹೌದು ಆದಿ, ಇವ್ರು ನನ್ನ ಮೇಲೆ ನಂಬಿಕೆ ಇಡಬೇಕಿತ್ತು. ಶ್ರೀಕಾಂತ್ ನನ್ನ ಹೆಸರು ಹೇಳಿದ ತಕ್ಷಣ ಇಲ್ಲ ನಿರೋಷ ಅಂತ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ, ಏನೋ ತಪ್ಪು ನಡೆದಿದೆ ಅಂತ ಯೋಚನೆ ಮಾಡಿದಿದ್ರೆ ಇದರಿಂದ ಅರ್ಪಿತನ್ ಕೈವಾಡದೆ ಅಂತ ಅವ್ರಿಗೆ ಗೊತ್ತಾಗ್ತಿತ್ತು. ಆದ್ರೆ ಯಾರು ನನ್ನ ನಂಬಲೇ ಇಲ್ವಲ್ಲ, ಅಂತ ಮನೇಲಿ ಹೇಗಿರೋದು? ಬೇಡ ಆದಿ, ನೀನು ಬಂದ್ಬಿಡು. ಕರೆಕ್ಟ್ ನಿರೋಷ,
ಇನ್ಮೇಲೆ ನಾನು ಇಲ್ಲಿರಲ್ಲ. ಪ್ರೂವ್ ಮಾಡಿದಾಯ್ತಲ್ಲ ನಮ್ದೇನು ತಪ್ಪಿಲ್ಲ ಅಂತ. ಈಗಲೇ ಲಗೇಜ್ ಪ್ಯಾಕ್ ಮಾಡಿ ಅಮ್ಮನ್ನು ಕರ್ಕೊಂಡ್ಬಂದ್ಬಿಡ್ತೀನಿ. ಮೊದಲು ಆ ಕೆಲಸ ಮಾಡು, ಆಗಲೇ ಅವ್ರಿಗೆ ಬುದ್ಧಿ ಬರೋದು. ನಾನು ಕಾಯ್ತಿರ್ತೀನಿ, ಬೇಗ ಬಾ. ಸರಿ.